45 ಸಿನಿಮಾ ರಿವ್ಯೂ. ಡೈರೆಕ್ಟರ್ ನಾನೇ. ಗೊತ್ತು, ಆ ಫಿಲ್ಮ್ ಹೀರೋ ನಾನು. ಸೊ ಥಿಯೇಟರ್ಗೆ ಹೋಗೋರಿಗೆ ವಿತೌಟ್ ಗಿವಿಂಗ್ ಸ್ಪಾಯ್ಲರ್ಸ್ ಸಿನಿಮಾದು ಒನ್ ಲೈನರ್ನ ಹೇಳ್ಬಿಡ್ತೀನಿ. ಆಸ್ ಅ ಪಾರ್ಟ್ ಆಫ್ ಗರುಡ ಪುರಾಣ, ಮನುಷ್ಯ ತಾನು ಸತ್ತ ಮೇಲೆ ಅವನ ಒಳಗಿರೋ ಆತ್ಮ 45 ದಿನಗಳ ಕಾಲ ಅನುಭವಿಸೋ ಆ ಜರ್ನಿಯೇ ಈ ಸಿನಿಮಾದ ಮೇನ್ ಪ್ಲಾಟ್. ಆನೆಸ್ಟ್ ಆಗಿ ಹೇಳಬೇಕು ಅಂದ್ರೆ ಒಂದೊಳ್ಳೆ ಕಂಟೆಂಟ್ ಡ್ರಿವನ್ ಸಿನಿಮಾ ವಿತ್ ಸಮ್ ಕಮರ್ಷಿಯಲ್ ಎಲಿಮೆಂಟ್ಸ್. ತುಂಬಾ ಜನ ರಿವ್ಯೂವರ್ಸ್ಗಳು ಈ ಮೂವಿ ನ್ಯೂಟ್ರಲ್ ಆಡಿಯನ್ಸ್ ಟಚ್ ಆಗಲ್ಲ ಹಾಗೆ ಹೀಗೆ ಹೇಳ್ತಿದ್ದಾರೆ. ಬಟ್ ನನ್ನ ಪ್ರಕಾರ KFI ಇದೊಂದು ಒಳ್ಳೆ ಹೊಸ ಅಟೆಂಪ್ಟ್ ಅಂತ ಅನಿಸ್ತು. ಅಂಡ್ ಯು ಕ್ಯಾನ್ ಈಸಿಲಿ ಗೋ ಅಂಡ್ ವಾಚ್ ಇಟ್ ಇನ್ ದಿ ಥಿಯೇಟರ್ಸ್. ನನಗೆ ವರ್ಕ್ ಆಗಿದ್ದು ದಿ ಕಮರ್ಷಿಯಲ್ ಡೈಲಾಗ್ಸ್, ಓಮ್ ಡೈಲಾಗ್ ಆಗಲಿ ಅಂಡ್ OP ಸರ್ ಅವ್ರದ್ದು ಡೈಲಾಗ್ ಆಗಲಿ, ರಾಜ್ ಶೆಟ್ಟಿ ಅವ್ರದ್ದು ಗರುಡ ಗಮನ ಡೈಲಾಗ್ ಆಗಲಿ, ಇವೆಲ್ಲ ಕ್ಲೀನ್ ಆಗಿ ಪ್ಲೇಸ್ಮೆಂಟ್ ಆಗಿತ್ತು. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ನಂಗೆ ಜಾಸ್ತಿ ಇಷ್ಟ ಆಗಿದೆ. ಮೇನ್ಲಿ ದಿ ಕ್ಲೈಮ್ಯಾಕ್ಸ್ ಪಾರ್ಟ್ ವೇರ್ ಶಿವನ ಅವ್ರ ಪರ್ಫಾರ್ಮೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ನನಗೆ ವರ್ಕ್ ಆಗದೆ ಇರೋದಂದ್ರೆ VFX. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ VMX ತಕ್ಕ ಮಟ್ಟಿಗಿತ್ತು, ಪರವಾಗಿಲ್ಲ. ಬಟ್ ಕ್ಲೈಮ್ಯಾಕ್ಸ್ ಹಾರ್ಟ್ ಆಫ್ ದಿ ಸ್ಟೋರಿ, ಅಲ್ಲಿ ಇನ್ನೊಂದು ಸ್ವಲ್ಪ ಬೆಟರ್ ಆಗಿದ್ರೆ ಚೆನ್ನಾಗಿ ಕಾಣ್ತಿತ್ತು ಅಂತ ಅನಿಸ್ತು. ಅದು ಬಿಟ್ಟರೆ ಓವರ್ ಆಲ್ ಎ ಗುಡ್ ವಾಚ್. ಒಂದು ಒಳ್ಳೆ ಸಿನಿಮಾ ಬಂದಿದೆ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ಸಿನಿಮಾ ಮೇಲಿನ ಮಾಹಿತಿಗಾಗಿ ಡೂ ಫಾಲೋ ಮೈ ಪೇಜ್.